ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇನ್ಕ್ರೆಡಿಬಲ್ಸ್ ಪಾರ್ಟ್ 2 ನ. ಒಂದ್ ವೇಳೆ ನೀವು ಇನ್ಕ್ರೆಡಿಬಲ್ಸ್ ನ ಪಾರ್ಟ್ 1 ನ ನೋಡದೇ ಇದ್ರೆ ನೋಡ್ಕೊಂಡು ಬನ್ನಿ, ನಿಮ್ಗೆ ಅದು ಖಂಡಿತ ಇಷ್ಟ ಆಗುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ ಒಂದ್ ವೇಳೆ ಆ ವಿಡಿಯೋನ ನೋಡದೇ ಇದ್ರೆ. ಹೀಗಾಗಿ ನಾನು ಐ ಬಟನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತೆ ಬನ್ನಿ ಇನ್ಕ್ರೆಡಿಬಲ್ಸ್ ಪಾರ್ಟ್ 2 ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪಾರ್ಟ್ 2 ನ ಕತೆ ಎಲ್ಲಿಂದ ಪಾರ್ಟ್ 1 ಮುಗ್ದಿತ್ತು ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ರಿಗ್ ಅನ್ನೋ ಹುಡುಗನ. ರಿಗ್ ಅಂದ್ರೆ ವೈಲೆಟ್ ನ ಫ್ರೆಂಡ್ ಆಗಿದ್ದಾನೆ. ಯಾವಾಗ ವೈಲೆಟ್ ತನ್ನ ಮಾಸ್ಕ್ ತೆಗ್ದಿದ್ಲೋ ಅವನು ಅವಳನ್ನ ನೋಡ್ಬಿಟ್ಟಿದ್ದ. ಅಂದ್ರೆ ಈಗ ಅವನ್ಗೆ ಅವಳ ಐಡೆಂಟಿಟಿ ಬಗ್ಗೆ ಗೊತ್ತಿದೆ. ಮತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲಾ ಸೂಪರ್ ಹೀರೋಗಳು ಕೂಡ ತಮ್ಮ ಐಡೆಂಟಿಟಿಯನ್ನ ಬಚ್ಚಿಟ್ಕೊಳ್ತಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಸ್ಪೈಡರ್ ಮ್ಯಾನ್ ಮಾಸ್ಕ್ ಹಾಕೊಳ್ತಾನೆ, ಅದೇ ರೀತಿ ಎಲ್ಲ ಸೂಪರ್ ಹೀರೋಸ್ ಕೂಡ ಹೀಗೇನೆ. ಮತ್ತೆ ಈ ಮೂವಿಯಲ್ಲೂ ಕೂಡ ಅದೇ ರೀತಿ ಇದೆ. ನಮ್ಮ ಇನ್ಕ್ರೆಡಿಬಲ್ ತಾವು ನಿಜ ಜೀವನದಲ್ಲಿ ಯಾರು ಅಂತ ಯಾರಿಗೂ ತೋರಿಸ್ಕೊಳ್ಳಿಲ್ಲ. ಮತ್ತೆ ಇವನನ್ನ ನಾವು ಟೋನಿ ಅಂತ ಕರೆಯೋಣ, ಯಾಕಂದ್ರೆ ಇವನ ಹೆಸರು ರಿಗ್ ಟೋನಿ ಆಗಿದೆ. ಹೀಗಾಗಿ ನಾವು ಟೋನಿ ಅಂತ ಕರೆಯೋಣ. ನಮ್ಮ ಇನ್ಕ್ರೆಡಿಬಲ್ಸ್ ನ ಅಸಿಸ್ಟೆಂಟ್ ಆದ ಈ ಆಫೀಸರ್ ಟೋನಿಯಲ್ಲಿರೋ ಮೆಮರೀಸ್ ನ ಇರೇಸ್ ಮಾಡ್ಬಿಡ್ತಾನೆ. ಅಂದ್ರೆ ಅವನ್ಗೆ ಇವಾಗ ನೆನ್ಪಿಲ್ಲ ವೈಲೆಟ್ ಒಂದು ಸೂಪರ್ ಹೀರೋ ಅಂತ. ಮತ್ತೆ ಇವಾಗ ನಿಜವಾದ ಕತೆ ಶುರು ಆಗುತ್ತೆ. ಮತ್ತೆ ನಾವು ಒಂದು ಹೊಸ ವಿಲನ್ ನೋಡ್ತೀವಿ. ಇವನ ಹೆಸರು ಅಂಡರ್ ಮೈನ್ ಅಂತ. ಮತ್ತೆ ಇವನ ಹೆಸರು ಇರುವಾಗೆ ಇವನು ಸಿಟಿಯ ಅಂಡರ್ ಗ್ರೌಂಡ್ ಇರುತ್ತಲ್ಲ, ಅಲ್ಲಿ ತುಂಬಾನೇ ಬಾಂಬ್ಸ್ ನ ಫಿಕ್ಸ್ ಮಾಡಿಟ್ಟಿದ್ದ. ಅಂಡ್ ಹಾಗೆ ಅದು ಬ್ಲಾಸ್ಟ್ ಕೂಡ ಆಗುತ್ತೆ. ಮತ್ತೆ ಹಾಗೆ ಅವರು ಬಹಳಷ್ಟು ಬ್ಯಾಂಕ್ ಗಳನ್ನ ರಾಬ್ ಮಾಡ್ಬಿಟ್ಟಿದ್ವು. ಅಂಡ್ ಹಾಗೆ ಅದೇ ಟೈಮ್ ನಲ್ಲಿ ನಮ್ಮ ಇನ್ಕ್ರೆಡಿಬಲ್ಸ್ ನ ಹೆಡ್ ಆದ ಈ ರಾಬರಿಯನ್ನ ತಡೆಯೋಗೋಸ್ಕರ ಅದ್ರಲ್ಲಿಗೆ ಅಂಡರ್ ಮೈನ್ ಎಸ್ಕೇಪ್ ಆಗೋದ್ರಲ್ಲೇ ಇದ್ದ. ಅವನು ಸಿಟಿ ಹಾಲ್ ನ ವರ್ಗು ಹೋಗ್ಬೇಕಂತ ಇದ್ದ, ಅಂದ್ರೆ ಅಪ್ಪರ್ ಗ್ರೌಂಡ್ ಗೆ. ಬಟ್ ನಮ್ಮ ಪ್ರೋಝೋನ್ ಹಾಗೆ ಬಾಕಿ ಹೀರೋಸ್ ಎಲ್ಲರೂ ಸೇರ್ಕೊಂಡು ಅವನ್ನ ತಡೆಯೋಕೆ ಟ್ರೈ ಮಾಡ್ತಾರೆ. ನಮ್ಮ ಇಲಾಸ್ಟಿಕ್ ಗರ್ಲ್ ಮತ್ತೆ ಬಾಬ್ ಸೇರ್ಕೊಂಡು ಆ ಮಷೀನ್ ನ ಫೈನಲಿ ಸ್ಟಾಪ್ ಮಾಡ್ತಾರೆ. ಅಂಡ್ ಅದರಿಂದಾಗಿ ಅಂಡರ್ ಮೈನ್ ಎಸ್ಕೇಪ್ ಆಗಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಗವರ್ಮೆಂಟ್ ಮತ್ತೆ ಪೊಲೀಸ್ ಅಂತೂ ಇನ್ನೊಮ್ಮೆ ತಪ್ಪು ತಿಳ್ಕೊಳ್ತು. ಏನಂದ್ರೆ ಈ ಸಿಟಿಯಲ್ಲಿ ಆಗಿರೋ ನಾಶಕ್ಕೆ ಬರೀ ಹೀರೋಸೇ ಕಾರಣ ಅಂತ ಅವರು ಹೆಲ್ಪ್ ಮಾಡ್ತಾ ಇದ್ರು. ಆದ್ರೆ ಪೊಲೀಸ್ ತಪ್ಪಾಗಿ ತಿಳ್ಕೊಂಡ್ರು. ಅಂಡ್ ಇದರಿಂದಾಗಿ ಇವನ ಅಸಿಸ್ಟೆಂಟ್ ಕೂಡ ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ ಇವರ ಮನೆಯನ್ನೇ ತಗೊಂಡೋಗ್ಬಿಟ್ರು. ಇವಾಗ ನಮ್ಮ ಇನ್ಕ್ರೆಡಿಬಲ್ ಯಾವ್ದೇ ಮನೆ ಇಲ್ಲದೆ ಇದ್ದಾರೆ. ಮತ್ತೆ ಅವರು ಇವಾಗ ಸದ್ಯದಲ್ಲಿ ಒಂದು ಹೋಟೆಲ್ ನಲ್ಲಿ ಇದ್ದಾರೆ. ಅಂಡ್ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದಾರೆ. ಅದು ಬರೀ 2 ವಾರದವರೆಗೂ ಮಾತ್ರ. ಒಂದ್ ವೇಳೆ 2 ವಾರದಲ್ಲಿ ಯಾವ್ದು ಜಾಬ್ ನ ನಮ್ಮ ಬಾಬ್ ಅಥವಾ ಮನೆಯವರು ಹುಡ್ಕೊಳ್ದೇ ಇದ್ರೆ ಅವರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ ಬೀಳ್ತಾರೆ. ಹೀಗಾಗಿ ಇಲಾಸ್ಟಿಕ್ ಗರ್ಲ್ ಬಾಬ್ ನ ಹತ್ರ ಹೇಳ್ತಾಳೆ ಏನಂದ್ರೆ ಅವರಿಬ್ರೆ ಇವಾಗ ಏನಾದ್ರು ಸೊಲ್ಯೂಷನ್ ನ ಹುಡ್ಕೊಳ್ಬೇಕು ಅಂತ. ಮತ್ತೆ ಅಲ್ಲಿಗೆ ನಮ್ಮ ಫ್ರೋಝೋನ್ ಬರ್ತಾನೆ. ಫ್ರೋಝೋನ್ ಹೇಳ್ತಾನೆ ಏನಂದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನ ಮೀಟಿಂಗ್ ಗೆ ಕರೆದಿದ್ದಾನೆ. ಅವನು ನಮ್ಮ ಕೆಲಸವನ್ನ ಅಕ್ನಾಲೇಜ್ ಮಾಡಿದ್ದಾನೆ. ಮತ್ತೆ ಅವನಿಗೆ ಗೊತ್ತಾಗಿದೆ ನಾವು ಈ ಜಗತ್ತನ್ನ ರಕ್ಷಿಸಿದೀವಿ ಅಂತ. ಆದ್ರೆ ಇಲಾಸ್ಟಿಕ್ ಗರ್ಲ್ ಗೆ ಇದು ಫೇಕ್ ಅನ್ಸುತ್ತೆ. ಯಾಕೆ ಯಾವ್ದೋ ಒಬ್ಬ ವ್ಯಕ್ತಿ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಮತ್ತೆ ಯಾಕೆ ಇನ್ವೈಟ್ ಮಾಡ್ತಾ ಇದ್ದಾನೆ ಅಂತ. ಆದ್ರೂ ಕೂಡ ಮತ್ತೆ ಇಲಾಸ್ಟಿಕ್ ಗರ್ಲ್ ನ ಹತ್ರ ಜಾಬ್ ಇರ್ಲಿಲ್ಲ. ಹೀಗಾಗಿ ಅವರು ಹೋಗ್ಲೇಬೇಕಾಗುತ್ತೆ. ಅಂಡ್ ಹಾಗೆ ಅವರು ಈ ಜಾಗಕ್ಕೆ ಬಂದ್ಬಿಡ್ತಾರೆ. ಮತ್ತೆ ಮೀಟ್ ಆಗ್ತಾರೆ ವಿನ್ಸ್ಟನ್ ನ. ವಿನ್ಸ್ಟನ್ ಒಂದು ಟೆಲಿಕಮ್ಯುನಿಕೇಶನ್ ಕಂಪನಿಯ ದೊಡ್ಡ ಟೈಕೋನ್ ಆಗಿದ್ದ. ಮತ್ತೆ ಇವನ್ಗಂತೂ ಸೂಪರ್ ಹೀರೋಸ್ ನ ಕಂಡ್ರೆ ತುಂಬಾನೇ ಪ್ರೀತಿಯಾಗಿತ್ತು. ಅವನು ಬಾಬ್ ನ ಜೊತೆನೂ ವೈಬ್ ಮಾಡ್ದ. ಮತ್ತೆ ಹಾಗೆ ಅವನ್ಗೆ ಒಂದು ಸಿಸ್ಟರ್ ಕೂಡ ಇತ್ತು, ಅಬಲಿನ್ ಅಂತ. ಮತ್ತೆ ಇವರಿಬ್ರು ಸಿಬ್ಲಿಂಗ್ಸ್ ಹೇಳ್ತಾರೆ ಏನಂದ್ರೆ ಯಾವಾಗ ಅವರ ಅಪ್ಪ ಅಮ್ಮ ಬದುಕಿದ್ರು ಆ ಟೈಮ್ ಅಲ್ಲಿ ಅವ್ರಿಗೆ ಸೂಪರ್ ಹೀರೋ ಫ್ರೆಂಡ್ಸ್ ಕೂಡ ಇದ್ರಂತೆ. ಆದ್ರೆ ಒಂದಿನ ರಾಬರಿ ಆಯ್ತು ಅವರ ಮನೆಯಲ್ಲಿ. ಮತ್ತೆ ಅವರ ಅಪ್ಪ ಅಮ್ಮ ಟ್ರೈ ಮಾಡಿದ್ರು ಸೂಪರ್ ಹೀರೋಸ್ ನ ಕಾಂಟ್ಯಾಕ್ಟ್ ಮಾಡಕ್ಕೆ. ಆದ್ರೆ ಆ ಟೈಮ್ ಅಲ್ಲಿ ಸೂಪರ್ ಹೀರೋಸ್ ಎಲ್ಲ ಬ್ಯಾನ್ ಆಗಿರೋ ನಿಮ್ಗೆ ಪಾರ್ಟ್ 1 ಅಲ್ಲಿ ಗೊತ್ತಿರಬಹುದು. ಅಂಡ್ ಅದರಿಂದಾಗಿ ಅವರ ಪೇರೆಂಟ್ಸ್ ಸತ್ತೋದ್ರು. ವಿನ್ಸ್ಟನ್ ಹೇಳ್ತಾನೆ ಈ ಮೀಡಿಯಾದವರೆಲ್ಲ ಬರೀ ನಿಮ್ಮನ್ನ ಕೆಟ್ಟವರಾಗೆ ತೋರಿಸಿದ್ದು, ಎಷ್ಟು ಲಾಸ್ ಆಗಿದೆಯೋ ಅದನ್ನ ಮಾತ್ರ ತೋರಿಸಿದ್ದು. ಆದ್ರೆ ಜನರ ಪ್ರಾಣ ಉಳಿಸಿದ್ದು ಮತ್ತೆ ಹಾಗೆ ನಿಮ್ಮಿಂದ ಸಹಾಯ ಆಗಿದ್ದು ಏನನ್ನು ತೋರಿಸಲೇ ಇಲ್ಲ ಅವರು. ಮತ್ತೆ ವಿನ್ಸ್ಟನ್ ಅವರೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾನೆ ಏನಂದ್ರೆ ಒಂದು ಹೊಸ ಸ್ಯೂಟ್ ನ ಅವರು ತಯಾರಿ ಮಾಡಿದಾರೆ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋಸ್ ಯಾವಾಗ ಫೈಟ್ ಮಾಡ್ತಾರೆ ಅಥವಾ ಏನೇ ಮಾಡಿದ್ರು ಕೂಡ ಅದು ರೆಕಾರ್ಡ್ ಆಗುತ್ತಂತೆ. ಇದರಿಂದಾಗಿ ಅವರು ಪ್ರೂಫ್ ತೋರಿಸಬಹುದು ಹೇಗೆ ಅವರು ಲಾಸ್ ಮಾಡಕ್ಕಲ್ಲ, ಬದಲಾಗಿ ಅವರು ಸಹಾಯ ಮಾಡಿದ್ದು ಜನರಿಗೆ ಅಂತ. ಓವರ್ ಆಲ್ ಹೇಳೋದಾದ್ರೆ ಈ ಸಿಬ್ಲಿಂಗ್ಸ್ ಇದಾರಲ್ಲ ಅವರು ಮತ್ತೆ ಹೀರೋಸ್ ನ ಲೀಗಲೈಸ್ ಮಾಡಬೇಕು ಅಂತ ಇದ್ದಾರೆ. ಮತ್ತೆ ಅವರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ಇದ್ದಾರೆ. ಸೊ ಇದನ್ನ ಟ್ರೈ ಮಾಡೋಕೆ ಫಸ್ಟ್ ಅವರು ಇಲಾಸ್ಟಿಕ್ ಗರ್ಲ್ ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವಳಿಂದಾನೇ ಕಡಿಮೆ ನಷ್ಟ ಆಗ್ತಾ ಇತ್ತು ಮತ್ತೆ ಅವಳು ಕಡಿಮೆ ವೈಲೆನ್ಸ್ ನ ಮಾಡ್ತಾ ಇದ್ಲು. ಆದ್ರೆ ಇದು ಬಾಬ್ಗೆ ಸ್ವಲ್ಪ ಇಷ್ಟ ಆಗಲ್ಲ. ಯಾಕಂದ್ರೆ ಜಾಸ್ತಿ ಪವರ್ಫುಲ್ ಅಂತೂ ಅವನಾಗಿದ್ದಾನೆ, ಯಾಕೆ ಅವನನ್ನ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಕೇಳ್ತಾನೆ. ಆದ್ರೂ ಕೂಡ ಅವನು ಖುಷಿಯಾಗಿದ್ದ ಇಲಾಸ್ಟಿಕ್ ಗರ್ಲ್ ನ ಖುಷಿಯನ್ನ ನೋಡಿ. ಮತ್ತೆ ಹಾಗೆ ಮನೆಗ್ ಬರ್ತಾರೆ ಅವರು. ಮತ್ತೆ ಇಲಾಸ್ಟಿಕ್ ಗರ್ಲ್ ಹೇಳ್ತಾಳೆ ಒಂದ್ ವೇಳೆ ನೀನು ಹೋಗ್ಬೇಕಂತ ಇದ್ರೆ ನೀನು ಹೋಗ್ಬಹುದು, ನಾನು ಇಲ್ಲಿ ಮನೆಯಲ್ಲಿ ಮಕ್ಳನ್ನ ನೋಡ್ಕೊಳ್ತೀನಿ ಅಂತ. ಆದ್ರೆ ಬಾಬ್ ಹೇಳ್ತಾನೆ ಇಲ್ಲ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ನಾನು ಕೂಡ ಮಕ್ಳನ್ನ ನೋಡ್ಕೊಳ್ಬಹುದು ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ. ಮತ್ತೆ ಇಲ್ಲಿಗೆ ನಮ್ಮ ಇನ್ಕ್ರೆಡಿಬಲ್ಸ್ ಫ್ಯಾಮಿಲಿಗೆ ಒಂದು ದೊಡ್ಡ ಮನೆಯನ್ನ ಕೊಟ್ಟಿರ್ತಾರೆ. ಇದರಲ್ಲಿ ತುಂಬಾನೇ ಟೆಕ್ನಾಲಜೀಸ್ ಇದ್ವು. ಅಂಡ್ ಹಾಗೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅಂಡ್ ಹಾಗೆ ಇಲ್ಲಿಗೆ ಕತೆ ಟರ್ನ್ ಆಗ್ಬಿಡುತ್ತೆ. ಮೊದಲು ಬರೀ ಸೂಪರ್ ಹೀರೋಸ್ ಮೆನ್ನೆ ಆಗ್ತಾ ಇದ್ರು, ಆದ್ರೆ ಈ ಸಲ ಸೂಪರ್ ಹೀರೋಸ್ ವುಮೆನ್ ಆಗಿದ್ದಾರೆ ಅಂತ ತೋರಿಸ್ತಾರೆ. ಅಂದ್ರೆ ನಮ್ಮ ಇಲಾಸ್ಟಿಕ್ ಗರ್ಲ್ ಇವಾಗ ಹೋಗ್ಬೇಕು ಜಗತ್ತನ್ನ ರಕ್ಷಿಸೋಗೋಸ್ಕರ ಒಂದು ಮಿಷನ್ ಗೆ. ಅಂಡ್ ಹಾಗೆ ನಮ್ಮ ಬಾಬಿಲಿ ಬೇಬಿ ಸಿಟ್ಟಿಂಗ್ ಮಾಡ್ತಾನೆ. ಇಲಾಸ್ಟಿಕ್ ಗರ್ಲ್ ನ ಫಸ್ಟ್ ಮಿಷನ್ ಏನಾಗಿರುತ್ತೆ ಅಂದ್ರೆ ಮೆಟ್ರೋದ ಓಪನಿಂಗ್ ಸೆರೆಮನಿಯಲ್ಲಿ ಆಗೋ ಯಾವ್ದಾದ್ರು ಪ್ರಾಬ್ಲಮ್. ಅಂಡ್ ಹಾಗೆ ಅಲ್ಲಿ ಮೆಟ್ರೋ ವರ್ಗು ಅವಳು ರೀಚ್ ಆಗ್ತಾಳೆ. ಆದ್ರೆ ಇಲ್ಲಂತೂ ಯಾವ್ದೋ ಪ್ರಾಬ್ಲಮ್ ಇಲ್ದೇ ಇದ್ದಂಗೆ ಕಾಣಿಸುತ್ತೆ. ಆದ್ರೆ ಆಗ ಗೊತ್ತಾಗುತ್ತೆ ಈ ಟ್ರೈನ್ ಇತ್ತಲ್ಲ ಅದು ಮುಂದಿನ ಡೈರೆಕ್ಷನ್ ಗೆ ಹೋಗೋದ್ ಬಿಟ್ಕೊಂಡು ಹಿಂದೆ ಹೋಗ್ತಾ ಇದೆ. ಅಲ್ಲಿ ಜಾಸ್ತಿ ದೂರದ
ಇದ್ವರೆಗೂ ರೈಲ್ವೆ ಟ್ರ್ಯಾಕ್ಸ್ ಇರ್ಲಿಲ್ಲ. ಸೊ ಹೀಗಾಗಿ ಇಲಾಸ್ಟಿಕ್ ಗರ್ಲ್ ಸೀದಾ ಬಂದ್ಬಿಡ್ತಾಳೆ. ಈ ಟ್ರೈನ್ ಎಲ್ಲಿ ಲಾಸ್ಟ್ ಸ್ಟಾಪ್ ಅಲ್ಲಿ ಹೋಗ್ಬೇಕಿತ್ತು ಅಲ್ಲಿಗೆ ಅವಳು ಟ್ರೈ ಮಾಡ್ತಾರೆ ಈ ಮೆಟ್ರೋನ ಸ್ಟಾರ್ಟಿಂಗ್ ಪಾರ್ಟ್ ನ ಬೇರೆ ಪಾರ್ಟ್ ಗಳಿಂದ ಬೇರ್ಪಡಿಸೋಕೆ. ಆದ್ರೆ ಅದೇ ಟೈಮ್ ನಲ್ಲಿ ಹಿಂದ್ಗಡೆಯಿಂದ ಒಂದು ಪಾರ್ಟ್ ಬಂದು ಬಾಕಿ ಪಾರ್ಟ್ ಗಳನ್ನ ಜೋರಾಗಿ ಹಿಟ್ ಮಾಡುತ್ತೆ. ಆದ್ರೆ ಯಾರಿಗೂ ಕೂಡ ಹಾನಿ ಆಗಿರ್ಲಿಲ್ಲ. ಮತ್ತೆ ಇಲಾಸ್ಟಿಕ್ ಗರ್ಲ್ ಎಲ್ಲನ್ನು ಕೂಡ ಸೇವ್ ಮಾಡಿರ್ತಾಳೆ. ಮತ್ತೆ ಅಲ್ಲಿಗೆ ಸೀನ್ ಬರುತ್ತೆ ಇನ್ಕ್ರೆಡಿಬಲ್ಸ್ ಫ್ಯಾಮಿಲಿಯಲ್ಲಿ. ಅಂದ್ರೆ ನಮ್ಮ ಬಾಬ್ ಮತ್ತೆ ಜಾಕ್ ಇರುವಲ್ಲಿ. ಇಲ್ಲಿ ಬಾಬ್ ಮತ್ತೆ ಇಲಾಸ್ಟಿಕ್ ಗರ್ಲ್ ನ 3 ಮಕ್ಕಳಲ್ಲಿ ಚಿಕ್ಕವನಿದ್ನಲ್ಲ ಜಾಕ್, ಅವನ ಹತ್ರ ಇನ್ನು ಸೂಪರ್ ಪವರ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವನು ಪೂರ್ತಿ ಗೋಸ್ಟ್ ರೈಡರ್ ರೀತಿ ಬಿಸಿ ಆಗ್ಬಹುದು ಅಂಡ್ ಹಾಗೆ ಫೈರ್ ನ ಕ್ರಿಯೇಟ್ ಮಾಡಬಹುದು. ಮತ್ತೆ ಹಾಗೆ ಅವನು ಲೇಸರ್ ಬಿಡಬಹುದು ಕಣ್ಣಿನ ಅಂಡ್ ಹಾಗೆ ಅವನು ಒಂದು ಚಿಕ್ಕ ಮಾನ್ಸ್ಟರ್ ನ ರೀತಿ ಕೂಡ ಆಗಬಹುದು. ಮತ್ತೆ ಅವನು ತನ್ನ ಕ್ಲೋನ್ಸ್ ನ ಕೂಡ ಕ್ರಿಯೇಟ್ ಮಾಡಬಹುದಿತ್ತು. ಅಂದ್ರೆ ಅವನ ತರ ಕಾಣೋ ಇನ್ನು ಜಾಸ್ತಿ ಜನರನ್ನ ಕ್ರಿಯೇಟ್ ಮಾಡಬಹುದಿತ್ತು. ಒಂಥರ ಶಾಡೋ ಕ್ಲೋನಿಂಗ್ ಜುಟ್ಸು ಇದ್ದಂಗೆ. ಮತ್ತೆ ಹಾಗೆ ಇದನ್ನ ನೋಡಿ ಬಾಬ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಅಲ್ಲಿಗೆ ಇಲಾಸ್ಟಿಕ್ ಗರ್ಲ್ ಕಾಲ್ ಮಾಡಿ ಇವತ್ತು ಏನೇ ನಡೀತು ಅಂತ ಅವನ್ಗೆ ಹೇಳ್ತಾ ಇರ್ತಾಳೆ. ಆದ್ರೆ ಬಾಬ್ಗೆ ಅಷ್ಟೇನು ಇಂಟ್ರೆಸ್ಟ್ ಇರ್ಲಿಲ್ಲ ಇದನ್ನೆಲ್ಲ ಕೇಳಿಸ್ಕೊಳ್ಳೋದ್ರಲ್ಲಿ. ಯಾಕಂದ್ರೆ ಅವನ ಮನ್ಸಲ್ಲಿ ಇತ್ತು ಏನಂದ್ರೆ ಏನು ನ್ಯೂಸಸ್ ಬರ್ತಾ ಇದೆಯೋ ಮತ್ತೆ ಇಲ್ಲಿ ಏನೇನ್ ನಡೆದಿದ್ಯೋ ಅವೆಲ್ಲ ಅವ್ನ್ ಮಾಡ್ಬೇಕಿತ್ತಂತೆ. ಅವನು ಕೂಡ ತನ್ನ ಪವರ್ ನ ಬಳಸಿ ಜನರ ರಕ್ಷಣೆ ಮಾಡ್ಬೇಕಿತ್ತಂತೆ ಅಂಡ್ ಹಾಗೆ ಅವನಿಗೂ ಕೂಡ ಕ್ರೆಡಿಬಿಲಿಟಿ ಬೇಕಿತ್ತಂತೆ. ಆದ್ರೂ ಕೂಡ ಅವನು ಇಲಾಸ್ಟಿಕ್ ಗರ್ಲ್ಗೆ ಇದೆಲ್ಲ ಹೇಳಲ್ಲ. ಮತ್ತೆ ಹಾಗೆ ಚೆನ್ನಾಗಿ ಮಾತಾಡ್ತಾನೆ. ಆದ್ರೆ ಅವನ್ಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಾ ಇತ್ತು ಮಕ್ಳನ್ನ ನೋಡ್ಕೊಳ್ಳೋದ್ರಲ್ಲಿ. ಯಾಕಂದ್ರೆ ಡ್ಯಾಶ್ ನ ಸಿಲೆಬಸ್ ಬೇರೆ ಚೇಂಜ್ ಆಗಿತ್ತು. ಇದರಿಂದಾಗಿ ಅವನು ಪೂರ್ತಿ ರಾತ್ರಿ ಮ್ಯಾಥ್ಸ್ ಬುಕ್ ಅನ್ನ ಸ್ಟಡಿ ಮಾಡಿ ಡ್ಯಾಶ್ ನ ಹೋಮ್ ವರ್ಕ್ ಮಾಡಿಸ್ತಾನೆ. ಅಂಡ್ ಹಾಗೆ ಇಲ್ಲಿ ಸ್ಕೂಲ್ ನಲ್ಲಿ ವಾಯ್ಲೆಟ್ ಟೋನಿ ಹತ್ರ ಹೇಗೆ ಮೊದ್ಲಿನ ರೀತಿ ಇದ್ಲೋ ಅದೇ ರೀತಿ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ ಏನಂದ್ರೆ ಟೋನಿಯ ಪೂರ್ತಿ ಮೆಮರಿಯನ್ನ ಇರೇಸ್ ಮಾಡಲಾಗಿದೆ. ಮತ್ತೆ ಅವನ್ಗೆ ವಾಯ್ಲೆಟ್ ಅಂದ್ರೆ ಯಾರಂತಾನು ಗೊತ್ತಿಲ್ಲ ಇವಾಗ. ಇದರಿಂದಾಗಿ ವಾಯ್ಲೆಟ್ ಗೆ ತುಂಬಾನೇ ದುಃಖ ಆಗುತ್ತೆ ಮತ್ತೆ ಬೇಜಾರಾಗುತ್ತೆ. ಅಂಡ್ ಹಾಗೆ ಇಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ ಇಲಾಸ್ಟಿಕ್ ಗರ್ಲ್ದು. ಮತ್ತೆ ಅಲ್ಲಿಗೆ ಯಾರೋ ಹ್ಯಾಕ್ ಮಾಡ್ಬಿಡ್ತಾರೆ ಪೂರ್ತಿ ಕ್ಯಾಮ್ರಾಸ್ ನ ಅಂಡ್ ಹಾಗೆ ಸ್ಕ್ರೀನಿಂಗ್ ನ. ಅದೇ ಟೈಮ್ ನಲ್ಲಿ ಎಲ್ಲಾ ಸ್ಕ್ರೀನ್ ಗಳು ಕೂಡ ಬದಲಾಗ್ಬಿಡುತ್ತವೆ. ಅಂಡ್ ಹಾಗೆ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾನೆ. ಅವನ ಹೆಸರು ಸ್ಕ್ರೀನ್ ಸೇವರ್ ಅಂತ. ಅವನು ಎಲ್ಲರಿಗೂ ಹೇಳ್ತಾನೆ ಏನಂದ್ರೆ ಈ ಸೂಪರ್ ಹೀರೋಸ್ಗೆ ಸೂಪರ್ ಪವರ್ಸ್ ಇರಲ್ಲ. ಅವರು ನಮ್ಮನ್ನ ವೀಕ್ ಮಾಡ್ತಾ ಇದಾರೆ. ಅವರು ನಮಗೆ ಲಾಸ್ ಅಷ್ಟೇ ಮಾಡ್ತಾ ಇದಾರೆ ಅಂತ. ಮತ್ತೆ ಹಾಗೆ ಇಲಾಸ್ಟಿಕ್ ಗರ್ಲ್ ಗೆ ಸ್ಕ್ರೀನ್ ಸೇವರ್ ಒಂದು ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳ್ತಾನೆ. ನೀನ್ ಇವಾಗ ನಿನ್ನ ಅಂಬಾಸಿಡರ್ ನ ರೆಸ್ಕ್ಯೂ ಮಾಡೋಕಾದ್ರೆ ಹೋಗಿ ಮಾಡು ಅಂತ. ಮತ್ತೆ ಹಾಗೆ ಅವಳು ಮುಂದೆ ಓಡ್ತಾಳೆ. ಅಂಡ್ ಹೊರಗಡೆ ಬಂದು ನೋಡಿದ್ರೆ ಎಲ್ಲರೂ ಕೂಡ ಇಲ್ಯೂಷನ್ ನಲ್ಲೇ ಇದ್ದಾರೆ. ಯಾರಿಗೂ ಕೂಡ ಪ್ರಜ್ಞೆಯೇ ಇಲ್ಲ. ಅಂಡ್ ಹಾಗೆ ಅವಳು ತನ್ನ ಅಂಬಾಸಿಡರ್ ನ ಪ್ರೊಟೆಕ್ಟ್ ಮಾಡೋಕೆ ಹೋಗ್ತಾಳೆ. ಈ ಪ್ಲೇನ್ ನಲ್ಲಿರೋ ಎಲ್ಲರಿಗೂ ಸಹ ಸ್ವಿಮ್ಮಿಂಗ್ ಬರ್ತಾ ಇತ್ತು. ಅವಳ ಅಂಬಾಸಿಡರ್ ಗೆ ಬರ್ತಾ ಇರ್ಲಿಲ್ಲ. ಹೀಗಾಗಿ ಇಲಾಸ್ಟಿಕ್ ಗರ್ಲ್ ಅವಳನ್ನ ಹೇಗೋ ಸೇವ್ ಮಾಡ್ತಾಳೆ. ಮತ್ತೆ ಇಲ್ಲಿ ಮನೆಯಲ್ಲಿ ವಾಯ್ಲೆಟ್ ಗೆ ಗೊತ್ತಾಗುತ್ತೆ ಏನಂದ್ರೆ ಟೋನಿಯ ಮೆಮರೀಸ್ ನ ಇರೇಸ್ ಮಾಡಿದ್ದು ಅವನ ಅಪ್ಪನೇ ಆಗಿದ್ದ. ಆದ್ರೆ ಅಪ್ಪ ತನ್ನ ಅಸಿಸ್ಟೆಂಟ್ ಗೆ ಹೇಳಿ ಮಾಡಿಸಿದ್ದ. ಮತ್ತೆ ಹಾಗೆ ಪ್ರತಿ ನ್ಯೂಸ್ ಪೇಪರ್ ಗಳಲ್ಲಿ ಪೂರ್ತಿ ಸಿಟಿಯಲ್ಲಿ ಇಲಾಸ್ಟಿಕ್ ಗರ್ಲ್ ನ ಅಪ್ರಿಸಿಯೇಷನ್ ನಡೀತಾ ಇತ್ತು, ಹೊಗಳಿಕೆ ನಡೀತಾ ಇತ್ತು. ಅಂಡ್ ಹಾಗೆ ವಿನ್ಸ್ಟನ್ ಹೇಳ್ದಂಗೆ ಆಯ್ತು ಏನಂದ್ರೆ ಸೂಪರ್ ಹೀರೋಸ್ ನ ಮತ್ತೆ ಜನರು ಪ್ರೀತಿಸೋಕೆ ಶುರು ಮಾಡಿದ್ರು. ಮತ್ತೆ ಹಾಗೆ ಇದೇ ಖುಷಿಗೆ ವಿನ್ಸ್ಟನ್ ಒಂದು ಕ್ರೂಸ್ ನ ಪ್ಲಾನ್ ಮಾಡ್ತಾನೆ. ಅಲ್ಲಿ ಪಾರ್ಟಿ ನಡಿಬೇಕು ಅಂತ. ಅವನು ಹೇಳ್ತಾನೆ ಪೂರ್ತಿ ಜಗತ್ತಿನ ಹೀರೋಸ್ ಗಳೆಲ್ಲ ಇಲ್ಲಿಗೆ ಬರ್ತಾರೆ ಅಂತ. ಮತ್ತೆ ನಮ್ಮ ಇಲಾಸ್ಟಿಕ್ ಗರ್ಲ್ ಎಲ್ಲರೂ ಮೀಟ್ ಆಗ್ತಾರೆ ಹೊಸ ಸೂಪರ್ ಹೀರೋಸ್ ನ. ಅವ್ರ ಹತ್ರ ತುಂಬಾನೇ ಡಿಫ್ರೆಂಟ್ ಟೈಪ್ಸ್ ನ ಸೂಪರ್ ಪವರ್ಸ್ ಇತ್ತು. ಮತ್ತೆ ಹಾಗೆ ಇಲಾಸ್ಟಿಕ್ ಗರ್ಲ್ ಒಂದು ಸೈಟ್ ಅಲ್ಲಿ ಖಾಲಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಎವಲಿನ್ ಕೂಡ ಬರ್ತಾಳೆ. ಯಾವಾಗ ವಿನ್ಸ್ಟನ್ ಸ್ವಲ್ಪ ಆಚೆ ಹೋಗ್ತಾನೋ ಎವಲಿನ್ ಇಲಾಸ್ಟಿಕ್ ಗರ್ಲ್ ನ ಇನ್ಫ್ಲುಯೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಏನಂದ್ರೆ ಎವಲಿನ್ ಹೇಳ್ತಾಳೆ ನಾವ್ ಯಾವತ್ತು ಬೇರೆಯವರ ಅಂಡರ್ ಕೆಲಸ ಮಾಡ್ಬೇಕಾಗತ್ತೆ. ನೀನು ಇವಾಗ ನಿನ್ನ ಹಸ್ಬೆಂಡ್ ನ ಅಂಡರ್ ಕೆಲಸ ಮಾಡ್ತಾ ಇದ್ದೆ ಮೊದ್ಲು. ನಾನು ನನ್ನ ತಮ್ಮನ ಅಂಡರ್ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಇಲಾಸ್ಟಿಕ್ ಗರ್ಲ್ ಹೇಳ್ತಾಳೆ ಹಾಗೇನು ಇಲ್ಲ ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ವಾಯ್ಲೆಟ್ ಗೆ ಬೇಜಾರಾಗಿದ್ದಲ್ಲ ಯಾಕಂದ್ರೆ ಅವಳ ಅಪ್ಪ ಬಾಬ್ ಟೋನಿಯ ಎಲ್ಲ ಮೆಮರೀಸ್ ಇರೇಸ್ ಮಾಡಿದ್ದಾರೆ ಅಂತ. ಹೀಗಾಗಿ ಬಾಬ್ ಟೋನಿ ಎಲ್ಲಿ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಆ ರೆಸ್ಟೋರೆಂಟ್ ಗೆ ಅವ್ರಿಬ್ರನ್ನು ಕರ್ಕೊಂಡು ಬರ್ತಾನೆ. ಆದ್ರೆ ನೋಡಕ್ ಹೋದ್ರೆ ವಾಯ್ಲೆಟ್ ನ ಮುಂದೆ ಸೀದಾ ಟೋನಿನೇ ಬಂದ್ಬಿಡ್ತಾನೆ. ಅವನೊಬ್ಬ ವೇಟರ್ ಆಗಿದ್ದ ಇಲ್ಲಿ. ಇದರಿಂದಾಗಿ ವಾಯ್ಲೆಟ್ ಗೆ ಇನ್ನೂ ಕೋಪ ಬರುತ್ತೆ. ಯಾಕಂದ್ರೆ ಸಡನ್ ಆಗಿ ಈ ರೀತಿ ಮೀಟ್ ಆಗೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಮತ್ತೆ ಹಾಗೆ ಇಲ್ಲಿ ಎವಲಿನ ಜೊತೆ ಕೂಡಿ ಇಲಾಸ್ಟಿಕ್ ಗರ್ಲ್ ಒಂದು ಪ್ಲಾನ್ ನ ಮಾಡ್ತಾಳೆ. ಅವಳು ಸ್ಟ್ರೀಮಿಂಗ್ ನ ಮಾಡ್ತಾಳಂತೆ ಪೂರ್ತಿ. ಯಾವಾಗ ಅವಳು ಇಂಟರ್ವ್ಯೂ ಕೊಡ್ತಾ ಇರ್ತಾಳೋ ಅಥವಾ ಸ್ಟ್ರೀಮಿಂಗ್ ನ ಮಾಡ್ತಾ ಇರ್ತಾಳೋ ಆಗ ಸ್ಕ್ರೀನ್ ಸ್ಲೇವರ್ ಕೂಡ ಬರ್ಬಹುದೇನೋ. ಯಾಕಂದ್ರೆ ಅವಳಿಗೆ ಗೊತ್ತು ಸ್ಕ್ರೀನ್ ಸ್ಲೇವರ್ ಅವಳಿಗೆ ಕಾಟ ಕೊಡೋಕೆ ಮತ್ತೆ ಬರ್ತಾನೆ ಅಂತ. ಅದೇ ಟೈಮ್ ನಲ್ಲಿ ಎಲ್ಲಾ ಸ್ಕ್ರೀನ್ಸ್ ಕೂಡ ಹ್ಯಾಕ್ ಆಗ್ಬಿಡುತ್ತೆ. ಮತ್ತೆ ಮತ್ತೊಮ್ಮೆ ಸ್ಕ್ರೀನ್ ಸ್ಲೇವರ್ ಬರ್ತಾನೆ. ಅಂಡ್ ಹಾಗೆ ಸೂಪರ್ ಹೀರೋಸ್ ನ ಬಗ್ಗೆ ಇಲ್ಲ ಸಲ್ಲದ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಾಗಿ ಇಲಾಸ್ಟಿಕ್ ಗರ್ಲ್ ಸೀದಾ ಆಚೆ ಈಚೆ ಹುಡ್ಕೋಕೆ ಶುರು ಮಾಡ್ತಾಳೆ. ಮತ್ತೆ ಅವಳಿಗೆ ಗೊತ್ತಾಗಿರುತ್ತೆ ಈ ಸ್ಕ್ರೀನ್ ಸ್ಲೇವರ್ ಎಲ್ಲಿಂದ ಮಾತಾಡ್ತಿರ್ಬಹುದು ಅಂತ. ಅವನು ಎಲ್ಲಿಂದ ತನ್ನ ಬ್ರಾಡ್ಕಾಸ್ಟ್ ಮಾಡ್ಕೊಳ್ತಾ ಇದ್ನೋ ಅಲ್ಲಿಂದ ಸಿಗ್ನಲ್ಸ್ ಗಳು ಅವಳಿಗೆ ಬರ್ತಾ ಇದ್ವು. ಅಂಡ್ ಯಾವಾಗ ಅವಳು ಆ ಜಾಗಕ್ಕೆ ಬರ್ತಾಳೋ ಅಲ್ಲಿ ವಿಚಿತ್ರ ಡಿವೈಸಸ್ ಇದ್ವು. ಅಂಡ್ ಹಾಗೆ ತುಂಬಾನೇ ಸ್ಕ್ರೀನ್ ಗಳು ಸಹ ಇದ್ವು. ಅವಳಿಗೆ ಗೊತ್ತಾಗುತ್ತೆ ಈ ಸ್ಕ್ರೀನ್ ಗಳನ್ನ ನೋಡಿಯೇ ಈ ಡಿವೈಸಸ್ ನ ನೋಡಿಯೇ ಜನರು ತನ್ನ ಪ್ರಜ್ಞೆಯನ್ನ ಕಳ್ಕೊಳ್ತಾ ಇದ್ರು ಮತ್ತೆ ಹಿಪ್ನೋಟೈಸ್ ಆಗ್ತಾ ಇದ್ರು. ಮತ್ತೆ ಅಲ್ಲಿಗೆ ಸ್ಕ್ರೀನ್ ಸ್ಲೇವರ್ ಅಂಡ್ ಹಾಗೆ ಇಲಾಸ್ಟಿಕ್ ಗರ್ಲ್ ನ ವಿರುದ್ಧ ಫೈಟ್ ನಡೆಯುತ್ತೆ. ಅಂಡ್ ಅಲ್ಲಿ ಒಂದು ಸಣ್ಣ ಫೈಟ್ ನಡೆಯುತ್ತೆ. ಮತ್ತೆ ನಮ್ಮ ಇಲಾಸ್ಟಿಕ್ ಗರ್ಲ್ ಸ್ಕ್ರೀನ್ ಸ್ಲೇವರ್ ನ ಸೋಲ್ಸಿ ಬಿಡ್ತಾಳೆ. ಅಂಡ್ ಹಾಗೆ ಅವನು ಸಿಕ್ಕಾಕೊಂಡ್ ಬೀಳ್ತಾನೆ ಪೊಲೀಸ್ ಕೈಯಿಂದ. ಇಲಾಸ್ಟಿಕ್ ಗರ್ಲ್ ಗೆ ಇವೆಲ್ಲ ಈಸಿ ಅನ್ಸೋಕೆ ಶುರುವಾಯ್ತು. ಅಲ್ಲ ಗುರು ಅವನ ಹೇಗೆ ಇಷ್ಟು ಬೇಗ ಸಿಕ್ಕಾಕೊಂಡ್ ಬಿದ್ದ ಈಸಿಯಾಗಿ ಅಂತ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ನಮ್ಮ ಬಾಬ್ ಅಂತೂ ಎಷ್ಟು ಪವರ್ಫುಲ್ ಆಗಿದ್ದವನು ಇವಾಗ ಪೂರ್ತಿ ಮೆಂಟಲಿ ಫ್ರಸ್ಟ್ರೇಟ್ ಹಾಕೊಂಡಿದ್ದಾನೆ. ಮಕ್ಕಳನ್ನ ನೋಡ್ಕೊಂಡು ತಲೆ ಹಾಳಾಗೋಗಿದೆ ಅವನ್ಗೆ. ಅವನ ಸೂಪರ್ ಪವರ್ಸ್
ಪವರ್ಸ್ ಅವನಿಗೆ ಯೂಸ್ ಮಾಡಕ್ ಆಗ್ತಿಲ್ಲ. ಹೀಗಾಗಿ ಅವನು ಫ್ರಸ್ಟ್ರೇಟ್ ಆಗಿದ್ದಾನೆ ಮೆಂಟಲಿ. ಮತ್ತೆ ಅವನಿಗೆ ಇವಾಗ ಪೂರ್ತಿ ಗೊತ್ತಾಗಿರುತ್ತೆ ಅವನ ವೈಫ್ ಅಂದ್ರೆ ಇಲಾಸ್ಟಿಕ್ ಗರ್ಲ್ ಎಷ್ಟು ಕಷ್ಟಪಟ್ಟಿರ್ಬಹುದು ಈ ಮಕ್ಳನ್ನ ನೋಡ್ಕೊಳ್ಳೋದ್ರಲ್ಲಿ ಅಂತ. ಮತ್ತೆ ಬಾಬ್ ಫ್ರೋಜನ್ ನ ರೂಮ್ ಗೆ ಕರೀತಾನೆ ಮತ್ತೆ ಹೇಳ್ತಾನೆ, ಮತ್ತೆ ಜಾಕ್ ನ ಬಗ್ಗೆ ಕೂಡ ಹೇಳ್ತಾನೆ ಹೇಗೆ ಅವನು ಮುಂದೊಂದು ದೊಡ್ಡ ಸೂಪರ್ ಹೀರೋ ಆಗ್ಬಹುದೇನೋ, ತುಂಬಾನೇ ಪವರ್ಸ್ ಇದೆ ಅವನ ಹತ್ರ. ಆದ್ರೆ ಬಾಬ್ ಗೆ ಭಯ ಇತ್ತು ಏನಂದ್ರೆ ಜಾಕ್ ತನ್ನ ಈ ಪವರ್ಸ್ ನೇ ತನ್ನ ಹಾನಿ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡಬಹುದೇನೋ ಅಂತ. ಮತ್ತೆ ಬಾಬ್ ಎಡ್ ನ ಹತ್ರ ಹೋಗ್ತಾಳೆ ಒಂದು ಸೂಪರ್ ಸೂಟ್ ನ ಮಾಡಿಸ್ಕೊಳ್ಳಕ್ಕೆ ಜಾಕ್ ಗೋಸ್ಕರ. ಆದ್ರೆ ಎಡ್ ನ ಹೇಳ್ತಾಳೆ ನನ್ಗಂದೊಂದ್ಸಲ ಈ ಚಿಕ್ಕ ಹುಡುಗನ ಹತ್ರ ಯಾವ್ದಾದ್ರು ಸೂಪರ್ ಪವರ್ಸ್ ಇರೋದ ಅಂತ, ಯಾವ್ದೋ ನಾರ್ಮಲ್ ಹುಡುಗನ್ ತರ ಕಾಣ್ತಾನೆ ಇವನು. ಇದನ್ನ ಕೇಳಂತೂ ನಮ್ಮ ಜಾಕ್ ಎಡ್ ನ ಮುನ್ನೆ ತನ್ನ ಎಲ್ಲಾ ಸೂಪರ್ ಪವರ್ಸ್ ನು ತೋರ್ಸಕ್ಕೆ ಶುರು ಮಾಡ್ತಾನೆ. ಅಂಡ್ ಇದನ್ನ ಹೇಳಿ ಬಾಬ್ ಗೆ ಎಡ್ ನ ಹೇಳ್ತಾಳೆ ನೀನ್ ಇವನನ್ನ ಇಲ್ಲಿ ಬಿಟ್ಟು ಹೋಗ್ಬಹುದು, ನಾನ್ ಇವನನ್ನ ನೋಡ್ಕೊಳ್ತೀನಿ ಅಂತ. ಮತ್ತೆ ಇಲ್ಲಿ ವಿನ್ಸ್ಟನ್ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿರ್ತಾನೆ. ಮತ್ತೆ ಎಲ್ಲ ಸೂಪರ್ ಹೀರೋಸ್ ಕೂಡ ಅಲ್ಲೇ ಇರ್ತಾರೆ. ಹಾಗಲ್ಗೆ ನಮ್ಮ ಇಲಾಸ್ಟಿಕ್ ಗರ್ಲ್ ಗೆ ಒಂದು ಪ್ರಾಬ್ಲಮ್ ಕಾಣಿಸುತ್ತೆ ಏನಂದ್ರೆ ಬಹುಶಃ ಅವಳು ಹಿಡ್ದಿರೋ ಆ ಸ್ಕ್ರೀನ್ ಸ್ಲೇವರ್ ನಿಜವಾಗ್ಲೂ ಸ್ಕ್ರೀನ್ ಸ್ಲೇವರೇ ಅಲ್ಲ ಅಂತ. ಅವನು ಬಹುಶಃ ಬೇರೆಯವ್ರು ಯಾರನ್ನೋ ಇಟ್ಟಿರಬಹುದೇನೋ, ಯಾಕಂದ್ರೆ ಇಷ್ಟು ಈಸಿಯಾಗಿ ಸಿಕ್ಕಾಕೊಂಡ್ ಬೀಳೋಕೆ ಹೇಗ್ ಸಾಧ್ಯ ಅವನು. ಆಗ್ಲೇ ನಮ್ಮ ಇಲಾಸ್ಟಿಕ್ ಗರ್ಲ್ ಗೆ ಪೂರ್ತಿ ಸದ್ಯ ಅರ್ಥ ಆಗ್ಬಿಡುತ್ತೆ ಏನಂದ್ರೆ ಆ ಸ್ಕ್ರೀನ್ ಸ್ಲೇವರ್ ಇದ್ನಲ್ಲ ಅವಳು ಅವನನ್ನ ಹಿಡ್ದಾಗ ಅವನ ಕಣ್ಣಿನ ಮೇಲೆ ಒಂದು ಗ್ಲಾಸಸ್ ಇತ್ತು, ಅಂದ್ರೆ ಚಶ್ಮಾ ಇತ್ತು. ಮೇ ಬಿ ಅವಳು ಅನ್ಕೊಳ್ತಾಳೆ ಆ ನಿಜವಾದ ಸ್ಕ್ರೀನ್ ಸ್ಲೇವರೇ ಯಾವ್ದೋ ಒಂದು ಹುಡುಗನಿಗೆ ಇದನ್ನ ಹಾಕಿರ್ಬೋದು, ಮತ್ತೆ ಅವನನ್ನ ವಶಕ್ಕೆ ಪಡ್ಕೊಂಡಿರ್ಬೋದು, ಮತ್ತೆ ಅವನಿಂದ ನೀವೆಲ್ಲ ಮಾಡಿಸ್ತಾ ಇದ್ದಿದ್ದು. ಅಂಡ್ ಅವಳು ನಂತರ ಅವನನ್ನ ಹಿಡ್ದು ಜೈಲ್ಗೆ ಹಾಕ್ಬಿಡ್ಲು ಅಂತ ನಿಮ್ಗೆ ಗೊತ್ತಿದೆ. ಸೊ ಇದೇ ಸತ್ಯ ಅರ್ಥ ಮಾಡ್ಕೊಂಡು ಅವಳು ಸೀದಾ ಈ ವಿನ್ಸ್ಟನ್ ಗೆ ಕಾಲ್ ಮಾಡಕ್ಕೆ ಹೋಗ್ತಾಳೆ. ಆದ್ರೆ ಅದೇ ಟೈಮ್ ನಲ್ಲಿ ಅಲ್ಲಿ ನಮ್ಮ ಎವ್ಲಿನ್ ಬಂದ್ಬಿಡ್ತಾಳೆ. ಮತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವಳ ಹತ್ರನೂ ಇಂಥ ಗ್ಲಾಸಸ್ ಇದೆ. ಮತ್ತೆ ಅವಳು ಇಲಾಸ್ಟಿಕ್ ಗರ್ಲ್ ಗೆ ಅದೇ ಗ್ಲಾಸಸ್ ನ ಹಾಕ್ತಾಳೆ. ಅಂಡ್ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಈ ಕಥೆಯ ಮೇನ್ ವಿಲನ್ ನಮ್ಮ ಎವ್ಲಿನ್ ಅಂತ. ನನ್ಗಂತೂ ಅನ್ಸಿದ್ದು ಗುರು ಇವಳೇ ವಿಲನ್ ಆಗಿರಬಹುದು ಅಂತ, ನಾನು ವಿನ್ಸ್ಟನ್ ಆಗಿರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಎನಿವೇಸ್ ಮತ್ತೆ ಇಲ್ಲಿ ಜಾಕ್ ಗೋಸ್ಕರ ಒಂದು ಸೂಟ್ ನ ಎಡ್ನ ಆಲ್ರೆಡಿ ರೆಡಿ ಮಾಡಾಗಿತ್ತು. ಬಾಬ್ಗೆ ಅವಳು ಹೇಳ್ತಾಳೆ ಏನಂದ್ರೆ ಅವಳು ಯೂಶುವಲಿ ಸೂಟ್ಸ್ ನ ರೆಡಿ ಮಾಡ್ಬೇಕಾದ್ರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ಸ್ ನ ಮಾಡಿನೇ ಟ್ರೈ ಮಾಡ್ತಾಳೆ, ಮತ್ತೆ ಫೈನಲ್ ಪ್ರಾಡಕ್ಟ್ ನ ಸೂಪರ್ ಹೀರೋಸ್ ಗೆ ಕೊಡ್ತಾಳೆ. ಆದ್ರೆ ಈ ಸಲ ಜಾಕ್ ನ ಮೇಲೆ ಅವಳು ಸೀದಾ ಟ್ರೈ ಮಾಡಿದಾಳಂತೆ. ಯಾಕಂದ್ರೆ ಜಾಕ್ ಎಷ್ಟು ಪವರ್ಫುಲ್ ಆಗಿದ್ದ ಅಂದ್ರೆ ಅವನ್ಗೆ ಯಾವುದೇ ಹಾರ್ಮ್ ಕೂಡ ಆಗ್ತಾನೆ ಇರ್ಲಿಲ್ಲ, ಮತ್ತೆ ಯಾವುದೇ ಪ್ರಾಬ್ಲಮ್ ಕೂಡ ಅವನ್ಗೆ ಬರ್ತಾ ಇರ್ಲಿಲ್ಲ. ಹೀಗಾಗಿ ಮತ್ತೆ ಹಾಗೆ ಅವನ ಸೂಟ್ ಪೂರ್ತಿಯಾಗಿ ವರ್ಕ್ ಆಗ್ತಾ ಇದೆ, ಅವನು ರೆಡಿ ಆಗಿದ್ದಾನೆ ಒಂದು ಸೂಪರ್ ಹೀರೋ ಆಗಿ. ಮತ್ತೆ ಇಲ್ಲಿ ಸೀನ್ ಕಟ್ಟಾಗಿ ನಮ್ಮ ಇಲಾಸ್ಟಿಕ್ ಗರ್ಲ್ ಗೆ ಬರುತ್ತೆ. ಇಲ್ಲಿ ಎವೆಲಿನ್ ಇಲಾಸ್ಟಿಕ್ ಗರ್ಲ್ ನ ಕಟ್ಟಿಟ್ಟಿದ್ದಾಳೆ, ಟ್ರ್ಯಾಪ್ ಮಾಡಿ ಇಟ್ಟಿದ್ದಾಳೆ. ಅವಳು ಹೇಳ್ತಾಳೆ ನೀವು ಸೂಪರ್ ಹೀರೋಸ್ ಯಾವತ್ತಿದ್ರು ಕೆಟ್ಟವರೇ, ನನ್ಗನ್ನು ನೀವು ಅಂದ್ರೆ ಒಂಚೂರು ಇಷ್ಟ ಇರ್ಲಿಲ್ಲ, ಮತ್ತೆ ನಾವು ಮಾನವರಿಗೆ ನಿಮ್ಮ ಅವಶ್ಯಕತೆ ಏನು ಇಲ್ಲ. ಈ ಸಮಾಜದವರು ಮತ್ತೆ ನಾವುಗಳು ನಮ್ಗೆ ನಾವು ಸಹಾಯ ಮಾಡ್ಕೊಳ್ತೀವಿ, ಮತ್ತೆ ನಾವು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಅಂತ. ಅಂಡ್ ಹಾಗೆ ಯಾವಾಗ ವಿನ್ಸ್ಟನ್ ನಿಮ್ಮೆಲ್ಲರನ್ನು ಲೀಗಲೈಸ್ ಮಾಡಿ ನಿಮ್ಗೆ ಅಧಿಕಾರ ಕೊಡೋಕೆ ಬರ್ತಾನೋ ಆಗ ನಾನು ಪೂರ್ತಿ ಪ್ರೋಗ್ರಾಮ್ ನ ಹಾಳು ಮಾಡ್ಬಿಡ್ತೀನಿ. ಇದರಿಂದಾಗಿ ನಿಮ್ಗೆ ಯಾವುದೇ ಅಧಿಕಾರ ಕೂಡ ಸಿಗಲ್ಲ, ಮತ್ತೆ ಎಲ್ಲ ತಪ್ಪುಗಳು ನಿಮ್ ಮೇಲೆ ಶಿಫ್ಟ್ ಆಗುತ್ತೆ ಅಂತ. ಮತ್ತೆ ಯಾವಾಗ ಇಲಾಸ್ಟಿಕ್ ಗರ್ಲ್ ಗೆ ಬಾಬ್ ಕಾಲ್ ಮಾಡ್ತಾನೋ ಆಗ ಅವಳು ಸರಿಯಾಗಿ ಮಾಡಿರ್ಲಿಲ್ಲ. ಮತ್ತೆ ಹಾಗೆ ಇದರಿಂದಾಗಿ ಅವನು ಸೀದಾ ವೈಲೆಟ್ ಮತ್ತೆ ಡ್ಯಾಶ್ ಗೆ ಹೇಳ್ತಾನೆ ತಮ್ಮ ಸೂಟ್ಸ್ ನ ಹಾಕೊಂಡು ಅವನ ಹತ್ರ ಪ್ರಿಪೇರ್ ಆಗಿ ಬರೋಕೆ ಅಂತ. ವೈಲೆಟ್ ಮತ್ತೆ ಡ್ಯಾಶ್ ಗೆ ಗೊತ್ತಾಗಿರುತ್ತೆ ಜಾಕ್ ನ ಹತ್ರ ತುಂಬಾನೇ ಪವರ್ಸ್ ಇದೆ ಅಂತ. ಅಂಡ್ ಹಾಗೆ ಬಾಬ್ ಫ್ರೋಜನ್ ಗೂ ಕೂಡ ಕಾಲ್ ಮಾಡಿರ್ತಾನೆ ಬರೋಕೆ. ಯಾವಾಗ ಫ್ರೋಜನ್ ಡ್ಯಾಶ್ ಮತ್ತೆ ವೈಲೆಟ್ ಹಾಗೆ ಜಾಕ್ ನ ನೋಡ್ಕೊಳ್ತಾ ಇದ್ನೋ ಅದೇ ಟೈಮ್ ನಲ್ಲಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಬೇರೆ ಸೂಪರ್ ಹೀರೋಸ್ ಬರ್ತಾರ. ಆದ್ರೆ ಇವ್ರದ್ದೆಲ್ಲರದು ಮೈಂಡ್ ಕಂಟ್ರೋಲ್ ಹಾಕೊಂಡು ಇತ್ತು, ಅಂದ್ರೆ ಎವೆಲಿನ್ ಇವರೆಲ್ಲರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಅದೇ ಟೈಮ್ ನಲ್ಲಿ ಫ್ರೋಜನ್ ಮಕ್ಕಳಿಗೆ ಓಡೋಗೋಕೆ ಹೇಳ್ತಾನೆ. ಆದ್ರೆ ಡ್ಯಾಶ್ ಬಾಬ್ ನ ಕಾರ್ ನ ವಾಪಸ್ ಕರ್ಸ್ಕೊಳ್ತಾನೆ. ಮತ್ತೆ ಡ್ಯಾಶ್ ತನ್ನ ವಾಯ್ಸ್ ಇಂದ ಆ ಕಾರ್ ನ ಕಂಟ್ರೋಲ್ ಮಾಡ್ತಾ ಇದ್ದ. ಆದ್ರೆ ಫ್ರೋಜನ್ ಗೆ ಆ ಕಾರ್ ನ ಮೇಲೆ ಹತ್ತಕ್ಕೆ ಆಗಿಲ್ಲ, ಯಾಕಂದ್ರೆ ಆ ಎಲ್ಲ ಸೂಪರ್ ಹೀರೋ ಸೇರ್ಕೊಂಡು ಫ್ರೋಜನ್ ನ ಕಣ್ಣಿಗೂ ಕೂಡ ಗ್ಲಾಸಸ್ ನ ಹಾಕ್ಬಿಟ್ರು, ಮತ್ತೆ ಅವನು ಕೂಡ ಹಿಪ್ನೋಟೈಸ್ ಆಗ್ಬಿಟ್ಟ. ಇದರಿಂದಾಗಿ ಡ್ಯಾಶ್ ವೈಲೆಟ್ ಮತ್ತೆ ಜಾಕ್ ನ ಕರ್ಕೊಂಡು ಸೀದಾ ಕಾರ್ ನ ಹತ್ತಿ ಓಡೋಗ್ತಾರೆ. ಮತ್ತೆ ಇಲ್ಲಿ ಬಾಬ್ ಫೈನಲಿ ತನ್ನ ವೈಫ್ ಅಂದ್ರೆ ಇಲಾಸ್ಟಿಕ್ ಗರ್ಲ್ ನ ಸೇವ್ ಮಾಡ್ತಾನೆ. ಆದ್ರೆ ಅವಳ ಕಣ್ಣಿಗೆ ಅದೇ ಗ್ಲಾಸಸ್ ಇತ್ತು, ಅಂದ್ರೆ ಅವಳು ಇನ್ನು ಕಂಟ್ರೋಲ್ ಅಲ್ಲೇ ಇದ್ಲು. ಬಾಬ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಹೀಗಾಗಿ ಇಲಾಸ್ಟಿಕ್ ಗರ್ಲ್ ಆ ಗ್ಲಾಸಸ್ ನ ಬಾಬ್ಗೂ ಆಗ್ಬಿಡ್ತಾಳೆ. ಅವರಿಬ್ರು ಕೂಡ ಎವೆಲಿನ್ ನ ಕಂಟ್ರೋಲ್ ಅಲ್ಲಿ ಬಂದ್ಬಿಡ್ತಾಳೆ. ಮತ್ತೆ ಇವಾಗ ಎಲ್ಲಾ ಸೂಪರ್ ಹೀರೋಸ್ ಕೂಡ ಎವೆಲಿನ್ ನ ಕಂಟ್ರೋಲ್ ಅಲ್ಲೇ ಇದ್ದಾಳೆ. ಅಂದ್ರೆ ಜಾಕ್ ವೈಲೆಟ್ ಮತ್ತೆ ಡ್ಯಾಶ್ ಗೆ ಗೊತ್ತಾಗ್ಬಿಟ್ಟಿದೆ ಏನಂದ್ರೆ ಅವ್ರ ಮೂರೇ ಜನ ಇವಾಗ ಎಲ್ಲನ್ನು ಅವ್ರ 3 ಜನನು ಇಲ್ಲಿವರೆಗೂ ಬಂದಿರ್ತಾರೆ. ಆದ್ರೆ ಮುಂದಂತೂ ಸಮುದ್ರ ಇದೆ, ಮತ್ತೆ ಹಾಗೆ ಕ್ರೂಸ್ ಆಲ್ರೆಡಿ ಹೊಂಟಾಗಿದೆ. ಮತ್ತೆ ಡ್ಯಾಶ್ ಅಲ್ಲಿಗೆ ಹೇಳ್ಕೊಳ್ತಾನೆ ಏನಂದ್ರೆ ಈ ಕಾರ್ ನೀರಿನ ಮೇಲೆ ಓಡೋ ಆಗಿದ್ರೆ ಚೆನ್ನಾಗಿರೋದು ಅಂತ. ಮತ್ತೆ ಆ ಕಾರ್ ಅವನ ವಾಯ್ಸ್ ನ ಕ್ಯಾಪ್ಚರ್ ಮಾಡ್ಬಿಡುತ್ತೆ. ಅಂಡ್ ಹಾಗೆ ಅದು ನೀರಿನ ಮೇಲೂ ಕೂಡ ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಹಾಗೆ ಕ್ರೂಸ್ ನಲ್ಲಂತೂ ನಮ್ಮ ವಿನ್ಸ್ಟನ್ ಅನೌನ್ಸ್ ಮಾಡೋದ್ರಲ್ಲೇ ಇದ್ದ. ಮತ್ತೆ ಎಲ್ಲ ಸೂಪರ್ ಹೀರೋಸ್ ಕೂಡ ಲೀಗಲೈಸ್ ಆಗೋದ್ರಲ್ಲೇ ಇದ್ರು. ಎಲ್ಲ ಸೂಪರ್ ಹೀರೋಸ್ ಕೂಡ ಇದೇ ಕ್ರೂಸ್ ನಲ್ಲಿ ಇದ್ರು. ಆದ್ರೆ ಇವರ ಮೈಂಡ್ ಕಂಟ್ರೋಲ್ ಬೇರೆಯವ್ರದಾಗಿತ್ತು, ಅಂದ್ರೆ ಎವೆಲಿನ್ ದಾಗಿತ್ತು. ಮತ್ತೆ ಇಲ್ಲಿ ವೈಲೆಟ್ ಹೇಳ್ತಾಳೆ ನಾನು ಅಪ್ಪ ಅಮ್ಮನ ಹುಡ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಜಾಕ್ ಅಲ್ಲಿಗೆ ಅಳೋಕೆ ಶುರು ಮಾಡ್ತಾನೆ, ಇವರಿಬ್ರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಹಾಗೆ ಯಾವಾಗ ಟಿವಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೋ ಇವರ ಅನೌನ್ಸ್ಮೆಂಟ್ ಅದೇ ಟೈಮ್ ನಲ್ಲಿ ಈ ಸೂಪರ್ ಹೀರೋಸ್ ಎಲ್ಲ ಏನೋ ಉಲ್ಟಾ ಸೀದಾ ಮಾತಾಡಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವರ ಮೈಂಡ್ ಕಂಟ್ರೋಲ್ ಬೇರೆಯವ್ರ ಹತ್ರ ಇದೆ ಅಂತ ನಿಮ್ಗೆ ಗೊತ್ತಿದೆ. ಹೀಗಾಗಿ ಟೆಲಿಕಾಸ್ಟ್ ನ ಬಂದ್ ಮಾಡಿಸ್ಬೇಕಾಯ್ತು ವಿನ್ಸ್ಟನ್ ಗೆ. ಅಂಡ್ ಹಾಗೆ ಇಲ್ಲಿ ಕ್ರೂಸ್ ನ ಒಳಗೆ ಎಲ್ಲಿ ಕ್ರೂಸ್ ನ ನಡೆಸ್ತಾ ಇರೋ ಜಾಗ ಇತ್ತು ಅಲ್ಲಿ ಫ್ರೋಜನ್ ಎಲಾಸ್ಟಿಕ್ ಗರ್ಲ್ ಅಂಡ್ ಹಾಗೆ ನಮ್ಮ ಬಾಬ್ ಕೂಡ ಇದ್ದ. ಅಲ್ಲಿಗೆ ಜಾಕ್ ಬಂದ್ಬಿಡ್ತಾನೆ. ಜಾಕ್ ಹರ್ಕೊಳ್ತಾ ಎಲಾಸ್ಟಿಕ್ ಗರ್ಲ್ ನ
ಗ್ಲಾಸಸ್ ನ ತೆಗೆದ್ ಬಿಡ್ತಾನೆ. ಇದರಿಂದಾಗಿ ಇಲಾಸ್ಟಿಕ್ ಗರ್ಲ್ ಕೂಡ ಫ್ರೋಜನ್ ಮತ್ತೆ ಬಾಬ್ ನ ಗ್ಲಾಸಸ್ ನ ತೆಗೆದ್ ಬಿಡ್ತಾಳೆ. ಅಲ್ಲಿಗೆ ವೈಲೆಟ್ ಮತ್ತೆ ಡ್ಯಾಶ್ ಕೂಡ ಬಂದಿರ್ತಾರೆ. ಆದ್ರೂ ಕೂಡ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗಿದೆ. ಏನಪ್ಪಾ ಅಂದ್ರೆ ಈ ಕ್ರೂಸ್ ಪೂರ್ತಿ ಕಂಟ್ರೋಲ್ ತಪ್ಪೋಗಿದೆ. ಹೀಗಾಗಿ ಈ ಶಿಪ್ ಏನಿದೆ ಅದು ಎಲ್ಲಾದ್ರೂ ಹೋಗಿ ಟಕ್ಕರ್ ಆಗಿ ಮುಳುಗಡೆ ಆಗ್ಬಹುದು ಅಥವಾ ಅದು ಸಿಟಿ ಕಡೆ ಹೋಗಿ ತುಂಬಾ ದೊಡ್ಡ ಡಿಸ್ಟ್ರಕ್ಷನ್ ನಡಿಬಹುದು ಅಂತ. ಹೀಗಾಗಿ ಈ ಶಿಪ್ ನ ಹೇಗಾದ್ರೂ ಕಂಟ್ರೋಲ್ ಮಾಡ್ಬೇಕು. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಯಾವ ಸೂಪರ್ ಹೀರೋಸ್ ಇನ್ನು ಗ್ಲಾಸಸ್ ಹಾಕೊಂಡಿದ್ರು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಅವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಇನ್ಕ್ರೆಡಿಬಲ್ಸ್ ಫ್ಯಾಮಿಲಿಗೆ. ಆದ್ರೂ ಹೇಗೋ ಮಾಡಿ ಇವರೆಲ್ಲರ ಗ್ಲಾಸಸ್ ನ ತೆಗಿತಾ ಇದ್ದಾರೆ. ಮತ್ತೆ ನಮ್ಮ ಬಾಬ್ ಬಂದು ಶಿಪ್ ನ ಕೆಳಗಡೆ ನುಗ್ಗಿ ಅದರ ಬಾಟಮ್ ನ ಬೇರೆ ಕಡೆ ಡೈವರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂದ್ರೆ ಪೂರ್ತಿ ಶಿಪ್ ನ ಆಚೆ ಹಾಕೋಕೆ ಟ್ರೈ ಮಾಡ್ತಾ ಇದ್ದಾನೆ. ಮತ್ತೆ ನಮ್ಮ ಫ್ರೋಜನ್ ಕೂಡ ತುಂಬಾನೇ ಐಸಸ್ ನ ಫ್ರೋಸ್ ಮಾಡ್ತಾನೆ ಅಂಡ್ ಹಾಗೆ ಸಿಟಿ ಕಡೆ ಹಾಕ್ತಾನೆ. ಯಾಕಂದ್ರೆ ಈ ಶಿಪ್ ಸೀದಾ ಟಕ್ಕರ್ ಆಗದೆ ಅಡ್ಡದಿಂದ ಹೋಗಿ ಸ್ಲೈಡ್ ಆಗ್ಬಿಡ್ಲಿ ಅಂತ. ಎವೆಲಿನ್ ತನ್ನ ಪ್ರೈವೇಟ್ ಜೆಟ್ ಇಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ಲು. ಆದ್ರೆ ಇಲಾಸ್ಟಿಕ್ ಗರ್ಲ್ ಅವಳನ್ನ ಹಿಡಿದ್ ಬಿಟ್ಟಿದ್ಲು. ಅಂಡ್ ಹಾಗೆ ಇಷ್ಟೆಲ್ಲ ತಮಾಷೆ ನಡೆದ ನಂತರ ಫೈನಲಿ ನಮ್ಮ ಸೂಪರ್ ಹೀರೋಸ್ ಲೀಗಲ್ ಆಗ್ಬಿಟ್ರು. ಆದ್ರೆ ಪೊಲೀಸ್ ಕೂಡ ಎವೆಲಿನ್ ನ ಹಿಡಿದ್ ಬಿಟ್ಲು. ಯಾಕೆ ಅಂತ ಕೇಳ್ತೀರಾ? ಯಾಕಂದ್ರೆ ವಿನ್ಸ್ಟನ್ ಎಲ್ಲ ಪ್ರೂಫ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದ ಮತ್ತೆ ಜನರಿಗೆ ತೋರಿಸಿದ್ದ ಹೇಗೆ ಅವರು ತುಂಬಾ ಯೂಸ್ಫುಲ್ ಆಗ್ತಾರೆ ಮತ್ತೆ ಹಾಗೆ ಸೂಪರ್ ಹೀರೋಸ್ ಯಾವತ್ತೂ ನಮ್ಮ ರಕ್ಷಣೆ ಮಾಡ್ತಾರೆ ಅಂತ. ಮತ್ತೆ ಹಾಗೆ ನಮ್ಮ ವೈಲೆಟ್ ಕೂಡ ಹೇಗೋ ಮಾಡಿ ಟೋನಿಗೆ ಅರ್ಥ ಮಾಡ್ತಾಳೆ ಅಂಡ್ ಹಾಗೆ ಅವರಿಬ್ರು ಮೂವಿಗೆ ಹೋಗೋಕೆ ತಯಾರಾಗಿರ್ತಾರೆ. ಅದೇ ಟೈಮ್ ನಲ್ಲಿ ನಮ್ಮ ಇನ್ಕ್ರೆಡಿಬಲ್ಸ್ ಫ್ಯಾಮಿಲಿ ಕೂಡ ಅವ್ರ ಜೊತೆ ಮೂವಿ ಹೋಗೋಕೆ ತಯಾರಾಗಿರ್ತಾರೆ. ಮತ್ತೆ ಇದೇ ರೀತಿ ಅವರು ಹೀಗೆ ನಮ್ಮ ಸೂಪರ್ ಹೀರೋಸ್ ನ ಕರ್ತವ್ಯನ ಪಾಲಿಸ್ತಾರೆ ಮತ್ತೆ ಮುಂದೆ ಸಹ ಈ ಸಿಟಿಯನ್ನ ಕಾಪಾಡ್ತಾರೆ. ಅಲ್ಲಿಗೆ ಇನ್ಕ್ರೆಡಿಬಲ್ಸ್ 2 ಮೂವಿ ಮುಗಿಯುತ್ತೆ. ಇದಕ್ಕೆ ಪಾರ್ಟ್ 3 ಏನು ಇಲ್ಲ ಗಾಯ್ಸ್. ಮುಂದೆ ಫ್ಯೂಚರ್ ನಲ್ಲಿ ಒಂದ್ ವೇಳೆ ಬಂದ್ರೆ ಮಾಡ್ತೀನಿ ಅಂಡ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಎಷ್ಟಾಗುತ್ತೋ ಅಷ್ಟು ಕಮೆಂಟ್ಸ್ ಮಾಡಿ. ಯಾಕಂದ್ರೆ ಲೈಕ್ಸ್ ಮಾಡೋದಕ್ಕಿಂತ ನೀವು ಕಮೆಂಟ್ಸ್ ಮಾಡೋದನ್ನ ಓದೋಕೆ ಏನೋ ಇಂಟ್ರೆಸ್ಟ್ ಗುರು ಏನ್ ಹೇಳೋದು. ಹೀಗಾಗಿ ನೀವು ಕಮೆಂಟ್ಸ್ ಮಾಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.